ತೀವ್ರ ವಿರೋಧದ ಮಧ್ಯೆನೇ ಜಾತಿ ಗಣತಿ ವರದಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವರದಿಯನ್ನ ಸ್ವೀಕಾರ ಕೂಡ ಮಾಡಿದ್ದಾರೆ. ಕೆಲವರು ಸ್ವಾಗತಿಸಿದ್ರೆ ಸಚಿವರಾದಿಯಾಗಿ ಹಲವು ಶಾಸಕರು ಇದನ್ನ ವಿರೋಧಿಸಿದ್ದಾರೆ. ಜಾತಿ ಗಣತಿ ವರದಿಯೇನೋ ಸಲ್ಲಿಕೆ ಆಗಿದೆ, ಹಾಗಾದ್ರೆ ಮುಂದೇನು? ಅಷ್ಟಕ್ಕೂ ಆ ವರದಿಯಲ್ಲಿ ಇರೋದೇನೇನು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದತ್ತಾಂಶವನ್ನು ಸಂಗ್ರಹ ಮಾಡಿದ್ದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ವರದಿಯನ್ನು ನಮ್ಮ ಆಯೋಗ ಬಂದ ಮೇಲೆ ನಾವು ಬರ್ತೀವಿ. ಜಯಪ್ರಕಾಶ್ ಶೆಟ್ಟಿಯವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿಯನ್ನು ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ. ಆಕ್ಚುಲಿ ವರದಿ ಏನಿಲ್ಲ ಅವಿಜ್ಞಾನಿಕವಾಗಿದೆ. ಜಾತಿ ಗಣತಿಗೆ ಯಾರ್ದು ವಿರೋಧ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾರೆ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ತಗೊಂಡವ್ರೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ. ಬರ್ಲಿ, ಅದು ಓದಿದ ಮೇಲೆ ಹೇಳೋಣ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಜಾತಿ ಗಣತಿ ವರದಿ ಸಲ್ಲಿಕೆ. ಜಾತಿ ಜ್ವಾಲ. ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲ ರಾಜಕೀಯ ಪಕ್ಷದ ನಾಯಕರು ಚುನಾವಣೆ ಗೆಲ್ಲಲು ತಂತ್ರಗಳನ್ನ ಹೆಣಿತಿದ್ದಾರೆ. ಜಾತಿಯ ಮತಗಳು ಚುನಾವಣೆ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ ಅನ್ನೋದು ಗೊತ್ತಿರೋ ಸತ್ತಿವೆ. ಆದರೂ ಕೂಡ ಸರ್ಕಾರ ಧೈರ್ಯ ಮಾಡಿ ಇಂಥ ಪರಿಸ್ಥಿತಿಯಲ್ಲೇ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದೆ. ವಿರೋಧದ ನಡುವೆಯೇ ಜಾತಿ ಗಣತಿ ವರದಿ ಸ್ವೀಕಾರ. ವಿಧಾನಸೌಧದಲ್ಲಿ ವರದಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ತೀವ್ರ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿ ಸ್ವೀಕರಿಸಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಸಿದ್ದಾರೆ. ಸುಮಾರು 300 ರಿಂದ 400 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ಸಮಗ್ರ ರಾಜ್ಯ ವರದಿ. ಜಾತಿ ಗಣತಿ ವರದಿಯಲ್ಲಿ ಜಾತಿವಾರು ಜನಸಂಖ್ಯೆ ಸಮಗ್ರ ವಿವರಣೆ, ಜಾತಿ ವರ್ಗಗಳ ಲಕ್ಷಣಗಳು ಅಂದ್ರೆ SC ST ಹೊರತುಪಡಿಸಿ ಮತ್ತು ಪರಿಶಿಷ್ಟ ಜಾತಿಗಳು ಹಾಗೂ ಪರಿಶಿಷ್ಟ ಪಂಗಡಗಳು, ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024 ಎಂಬ ಹೆಸರಿನಲ್ಲಿ ವರದಿ ನೀಡಲಾಗಿದೆ. ಜಾತಿ ಗಣತಿ ವರದಿ ಸ್ವೀಕರಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚಿಸ್ತೀವಿ, ನಂತರ ಮುಂದಿನ ನಿರ್ಧಾರ ಅಂದಿದ್ದಾರೆ. ಜಯಪ್ರಕಾಶ್ ಶೆಟ್ಟಿಯವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿಯನ್ನು ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು. ಊಹೆಗಳಿಗೆಲ್ಲ ವಿಧಾನಸೌಧದಲ್ಲಿ ಸ್ಪಷ್ಟನೆ ನೀಡಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ, ದತ್ತಾಂಶದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಕಾಂತರಾಜು ಸಮಿತಿ ದತ್ತಾಂಶ ಪ್ರಕಾರ ನಾವು ವರದಿ ಸಿದ್ಧಪಡಿಸಿದ್ದೀವಿ ಅಂತ ಮಾಹಿತಿ ನೀಡಿದರು. ದತ್ತಾಂಶ ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 1,66,000 ಅಧಿಕಾರಿಗಳು ಸೇರಿ ಸಂಗ್ರಹ ಮಾಡಿದ ದತ್ತಾಂಶ ಪುನಃ ಬದಲಾವಣೆ ಮಾಡಬೇಕಾದ್ರೆ ನಮ್ಮಲ್ಲ ಹತ್ರ ಏನೋ ದಾಖಲೆ ಇರಬೇಕಲ್ಲ. ಆ ದಾಖಲೆ ಮೇಲೆ ನಾವು ವರದಿಯನ್ನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅದೇ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹ ಮಾಡಿಕೊಟ್ಟರು. ವರದಿಯನ್ನು ನಮ್ಮ ಆಯೋಗ ಬಂದ ಮೇಲೆ ನಾವು ಬರ್ತೀವಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇಂದು ಸಲ್ಲಿಸಿದ ವರದಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಮೀಕ್ಷೆಯಾಗಿದೆ. ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿಯಾಗಿದೆ. ಒಟ್ಟು 5.98 ಕೋಟಿ ಮಂದಿಯ ಸಮೀಕ್ಷೆ ವರದಿಯಾಗಿದೆ. ರಾಜ್ಯದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಕುರುಬರೇ ಅತ್ಯಂತ ಹಿಂದುಳಿದ ವರ್ಗ ಎನ್ನಲಾಗ್ತಿದೆ.
ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ 1351 ಆಗಿದೆ. ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ 192 ಆಗಿದೆ. 10ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ 80 ಜಾತಿಗಳಿವೆ. ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ 32 ಲಕ್ಷ ಎನ್ನಲಾಗ್ತಿದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ಸಚಿವರು ಶಾಸಕರಿಂದಲೇ ಅಸಮಾಧಾನ. ಇನ್ನು ಜಾತಿ ಗಣತಿ ವರದಿ ಸಲ್ಲಿಕೆಗೆ ಒಕ್ಕಲಿಗ ಲಿಂಗಾಯತ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಆ್ಯಕ್ಚುಲಿ ವರದಿ ಏನಿದೆಲ್ಲ ಅವಿಜ್ಞಾನಿಕವಾಗೈತಿ. ಯಾಕಂದ್ರೆ ಈಗಾಗಲೇ ನಾವು ಹೇಳ್ದಂಗೆ ಇವತ್ತು ಉದಾಹರಣೆಗಾಗಿ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ನಮ್ಮ ಸಬ್ ಕಾಸ್ಟ್ಗಳು ನಿಯರಿಂಗ್ ಒಂದು 100 ಸಬ್ ಕಾಸ್ಟ್ಗಳು ನಾವಿದ್ದಂಥ ಸಮಾಜ ನಮ್ಮದು ಲಿಂಗಾಯತ ಸಮಾಜ. ಎಲ್ಲರಿಗೂ ನ್ಯಾಯ ದೊರಕಿಕೊಳ್ಳಿ. ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ಒಂದೇ ಸೂರಿನಲ್ಲಿ ನೀವು ತಗೋಬೇಕು, ಒಂದೇ ಹೆಡ್ನಲ್ಲಿ ತಗೊಂಡು ಅವರೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ. ಹಾಗೆ ಮಾಡಿದರೆ ನಮ್ಗೆ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದೀವಿ. ನಾವು ಏನು ಮಾಡಿದ್ದಾರೆ ನೋಡೋಣ, ಅದು ನೋಡ್ಮೇಲೆ ಆಮೇಲೆ ನಾನು ಕಮೆಂಟ್ ಮಾಡ್ತೇನೆ. ಜಾತಿ ಗಣತಿ ವರದಿಯನ್ನ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಸ್ವಾಗತಿಸಿದ್ದಾರೆ. ಅದನ್ನ ಓದಿದಾರ ಯಾರಾದರೂ? ಯಾರು ಓದಿಲ್ಲ. ಕೊಡದ ವರದಿ ಇವತ್ತು ಕೊಡ್ತಾ ಇದ್ದಾರೆ. ಅದು ಕೊಡೋವರಿಗೆ ಆ ವರದಿ ಏನಿದೆ ಅಂತ ಹೆಂಗೆ ಹೇಳೋಣ? ಅದು ಬರಲಿ, ಅದು ಓದಿದ ಮೇಲೆ ಹೇಳೋಣ ಅದ್ರ ಬಗ್ಗೆ. ಕ್ಯಾಬಿನೆಟ್ ಏನಾದ್ರು ಚರ್ಚೆ ಆಗುತ್ತೆ ಸರ್, ಅಜೆಂಡಾದಲ್ಲಿ ಇದೆಯಾ ಅಂತ? ಜಾತಿ ಗಣತಿಗೆ ಯಾರ್ದು ವಿರೋಧ ಇಲ್ಲ. ವೈಜ್ಞಾನಿಕವಾಗಿ ಏನಾದರೂ ಮಾಡಬಹುದಾ ತಿದ್ದುಪಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಿಸಿ ತುಪ್ಪವಾಗಿದೆ. ಜಾತಿ ಗಣತಿ ವರದಿ ಜಾರಿ ಮಾಡ್ತಾರಾ, ತಿರಸ್ಕಾರ ಮಾಡ್ತಾರಾ ಅನ್ನೋದು ಕುತೂಹಲ ಸೃಷ್ಟಿಸಿದೆ. ಅನಿಲ್ ಕೆಲ್ಕೆರೆ, TV9 ಬೆಂಗಳೂರು.